ಬಲ್ಡೋಟ ಹಠಾವೋ ಕೊಪ್ಪಳ ಬಚಾವೋ. ಇದು ಕೊಪ್ಪಳದ ಮಣ್ಣಿನಲ್ಲಿ ಜೀವಕ್ಕಾಗಿ ಬದುಕಿಗಾಗಿ ಎದ್ದಿರುವ ಜನರ ಕೂಗು. ಗಿಣಿಗೇರಿ, ಹಿರೇಬಗನಾಳ, ಅಲ್ಲಾನಗರ, ಕಾಸನಕಂಡಿ, ಬಸಾಪುರ ಸೇರಿದಂತೆ 20ಕ್ಕೂ ಹೆಚ್ಚು ಹಳ್ಳಿಗಳು ಅಲ್ಲಿನ ನೂರಾರು ಕಾರ್ಖಾನೆಗಳ ಧೂಳು ಮತ್ತು ಮಾಲಿನ್ಯದಿಂದ ನರಳ್ತಾ ಇವೆ. ಉಸಿರಾಟದ ತೊಂದರೆ, ಕಣ್ಣಿನ ಸಮಸ್ಯೆ, ಚರ್ಮರೋಗ, ಬೆಳೆ ನಾಶ, ಜಾನುವಾರುಗಳು ಸಂಕಷ್ಟಕ್ಕೆ ಒಳಗಾಗಿ ಬದುಕು ನರಕವಾಗಿದೆ. ಆದ್ರೆ ಇದೀಗ ಕೊಪ್ಪಳ ನಗರಕ್ಕೆ ಹೊಂದಿಕೊಂಡಿರುವ ಬಲ್ಡೋಟ ಕಾರ್ಖಾನೆಯ 54,000 ಕೋಟಿ ವಿಸ್ತರಣೆ ಯೋಜನೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿರೋದು ಕೊಪ್ಪಳ ಜನರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಈ ಯೋಜನೆ ಕೊಪ್ಪಳ ಭಾಗ್ಯನಗರದ 1.5 ಲಕ್ಷ ಜನರ ಜೀವ ಮತ್ತು ಆರೋಗ್ಯಕ್ಕೆ ಅಪಾಯ ಎಂದು ಹೋರಾಟಗಾರರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಹೋರಾಟಗಾರರ ಪ್ರಮುಖ ಹಕ್ಕೊತ್ತಾಯಗಳು ಹೀಗಿವೆ. ಕೊಪ್ಪಳ ನಗರಕ್ಕೆ ಹೊಂದಿಕೊಂಡು ಬಲ್ಡೋಟ ಕಾರ್ಖಾನೆಯ 54,000 ಕೋಟಿ ವೆಚ್ಚದ ವಿಸ್ತರಣೆ ಒಡಂಬಡಿಕೆಯನ್ನ ರದ್ದು ಮಾಡಬೇಕು ಹಾಗೂ ನಗರದ ಜನರ ಆರೋಗ್ಯ ದೃಷ್ಟಿಯಿಂದ ಈಗಿರುವ ಇದರ ಪೆಲ್ಲೆಟ್ ಘಟಕದ ಲೈಸೆನ್ಸ್ ರದ್ದಾಗಬೇಕು. ಗಿಣಿಗೇರಿ, ಕನಕಾಪುರ, ಹಿರೇಬಗನಾಳ, ಅಲ್ಲಾನಗರ ಮುಂತಾದ 20 ಹಳ್ಳಿಗಳ ಜನರ ಜೀವಕ್ಕೆ ಕಂಟಕವಾದ ವಿಷಾನಿಲ ಹೊರಸೂಸುವ ಕಾರ್ಖಾನೆಗಳನ್ನ ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಇಲಾಖೆಯ ತಂಡದ ವರದಿಯ ಶಿಫಾರಸಿನಂತೆ ಕಾರ್ಖಾನೆಗಳನ್ನು ಸ್ಥಳಾಂತರ ಮಾಡಬೇಕು. ಬಲ್ಡೋಟ ಕಂಪನಿ ಅತಿಕ್ರಮಿಸಿದ ಬಸಾಪುರ ಕೆರೆ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದಂತೆ ಸಾರ್ವಜನಿಕರಿಗೆ ಮುಕ್ತಗೊಳಿಸಬೇಕು ಮತ್ತು ಸರ್ಕಾರ 2007ರಲ್ಲಿ ಮಾಡಿದ ಕೆರೆ ಮಂಜೂರಿ ಅಧಿಸೂಚನೆ ರದ್ದುಗೊಳಿಸಬೇಕು. ತಜ್ಞರ ವರದಿಯಂತೆ ತುಂಗಾಭದ್ರಾ ನದಿ ನೀರು ವಿಷವಾಗಿದ್ದು ಬಳಕೆಗೂ ಯೋಗ್ಯವಿಲ್ಲ. ನದಿ ಮಾಲಿನ್ಯ ಮಾಡಿದ ಕಾರ್ಖಾನೆಗಳನ್ನ ಮುಚ್ಚಿ ಲಕ್ಷಾಂತರ ಜನರ ಜೀವ ಆರೋಗ್ಯ ಉಳಿಸಬೇಕು. 20 ಕಾರ್ಖಾನೆ ಬಾಧಿತ ಹಳ್ಳಿಗಳ ಜನರ ಆರೋಗ್ಯ ಸಮೀಕ್ಷೆಯನ್ನ ಭಾರತೀಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಮೂಲಕ, ಪರಿಸರ ಮಾಲಿನ್ಯದ ಸಮೀಕ್ಷೆಯನ್ನ ಭಾರತೀಯ ವಿಜ್ಞಾನಗಳ ಸಂಸ್ಥೆ ಮೂಲಕ ಮಾಡಿಸಬೇಕು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಕಾರ್ಖಾನೆ ಬಾಧಿತ ಹಳ್ಳಿಗಳಿಗೆ ಖುದ್ದಾಗಿ ಸಂಬಂಧಿಸಿದ ಸಚಿವರೊಂದಿಗೆ ಭೇಟಿ ನೀಡಬೇಕು ಹಾಗೂ ಇಲ್ಲಿನ ಹಳ್ಳಿಗಳ ಪುನರುಜ್ಜೀವನಕ್ಕಾಗಿ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕು. ಇದು ಕೇವಲ ಪರಿಸರ ಸಮಸ್ಯೆಯಲ್ಲ, ಇದು ಆರೋಗ್ಯದ, ಬದುಕಿನ, ಭವಿಷ್ಯದ ಪ್ರಶ್ನೆ. ಹೀಗಾಗಿ ಕೊಪ್ಪಳ ಜಿಲ್ಲಾ ಬಚಾವೋ ಆಂದೋಲನ ಸಮಿತಿ ಹಾಗೂ ಪರಿಸರ ಹಿತರಕ್ಷಣಾ ವೇದಿಕೆಯ ಜಂಟಿ ಕ್ರಿಯಾ ವೇದಿಕೆ ನ್ಯಾಯಕ್ಕಾಗಿ, ಜನಜೀವನಕ್ಕಾಗಿ ಅನಿರ್ದಿಷ್ಟಾವಧಿ ಸತ್ಯಾಗ್ರಹ ಹಮ್ಮಿಕೊಂಡಿದೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ಈ ವಿಶೇಷ ಪ್ರತ್ಯಕ್ಷ ವರದಿಗೆ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ನಾನು ಇವತ್ತು ಕೊಪ್ಪಳ ಜಿಲ್ಲೆಯ ಹೃದಯ ಭಾಗದಲ್ಲಿರುವಂಥ ಈ ಒಂದು ಹೋರಾಟದ ವೇದಿಕೆಯಲ್ಲಿದ್ದೀನಿ. ಈ ಹೋರಾಟ ಯಾವುದು ಅಂದರೆ ಕೊಪ್ಪಳ ಜಿಲ್ಲಾ ಬಚಾವೋ ಆಂದೋಲನ ಸಮಿತಿ ಮತ್ತು ಪರಿಸರ ಹಿತರಕ್ಷಣಾ ವೇದಿಕೆ. ಇದಕ್ಕಿಂತ ಮುಂಚೆ ಮಾಧ್ಯಮಗಳಲ್ಲಿ ನೋಡಿರ್ಬೋದು, ಪ್ರಾಯಶಃ ಒಂದು ಸುದ್ದಿ ನಿಮ್ಮ ಗಮನಕ್ಕೆ ಬಂದಿರುತ್ತೆ. ಅದೇನೆಂದರೆ, ಇಲ್ಲಿಂದ ಕೇವಲ 12 ಕಿಲೋಮೀಟರ್ ದೂರದಲ್ಲಿರುವಂಥ ಕೆಲವು ಗ್ರಾಮಗಳು, ವಿಶೇಷವಾಗಿ ಹಿರೇಬಗನಾಳ, ಹಾಲುವರ್ತಿ, ಗಿಣಿಗೇರಿ, ಕನಕಾಪುರ, ಅಲ್ಲಾನಗರ, ಕಾಸನಕಂಡಿ ಇಂಥ ಒಂದಷ್ಟು ಗ್ರಾಮಗಳ ಜನರ ಬದುಕು ಇವತ್ತು ನರಕ ಆಗಿದೆ. ಯಾಕೆಂದರೆ ಅಕ್ಕಪಕ್ಕದಲ್ಲಿರುವಂಥ ಸುಮಾರು 20ಕ್ಕೂ ಹೆಚ್ಚು, ಈ 20ಕ್ಕಲ್ಲ ಸುಮಾರು 200ಕ್ಕೂ ಹೆಚ್ಚು ಕಾರ್ಖಾನೆಗಳಿದೆ. ಬಟ್ 20 ನಮಗೆ ಕಣ್ಣಿಗೆ ಕಾಣುವಂಥ ಕಾರ್ಖಾನೆಗಳು. ಆ ಕಾರ್ಖಾನೆಗಳ ಹಾರುಬೂದಿ, ಆ ಕಾರ್ಖಾನೆಗಳ ಕಲುಷಿತವಾದ ಒಂದು ಧೂಳು ಈ ಹಳ್ಳಿಗಳ ಜನರ ಬದುಕನ್ನು ನಾಶ ಮಾಡ್ತಾ ಇದೆ. ಅಲ್ಲಿ ನೀರು ಕುಡಿಯೋಂಗಿಲ್ಲ, ಅಲ್ಲಿ ಕೃಷಿ ಮಾಡೋ ಥರ ಜಾಗ ಉಳಿದಿಲ್ಲ, ಅದು ಜಾನುವಾರುಗಳನ್ನ ಸಾಕೋ ಹಾಗಿಲ್ಲ. ಅಲ್ಲಿ ಬದುಕು ಏನು ಜನರ ಆರೋಗ್ಯ ಇದೆ ಕಂಪ್ಲೀಟಾಗಿ ಹದಗೆಡ್ತಾ ಇದೆ. ಇದಕ್ಕೆ ಕಾರಣ ಏನಂದರೆ ಅಲ್ಲಿರುವಂಥ ಕಾರ್ಖಾನೆಗಳು. ಈಗ ಅದನ್ನು ಮುಂದುವರೆದು ಮತ್ತೆ ಒಂದು ಕಾರ್ಖಾನೆಯನ್ನು ವಿಸ್ತರಣೆ ಮಾಡಲು ಹೊರಟಿದ್ದಾರೆ. ಬಲ್ಡೋಟ ಕಾರ್ಖಾನೆ 54,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿಸ್ತರಣೆ ಮಾಡಲು ಹೊರಟಿದ್ದಾರೆ. ಸೊ ಇದನ್ನು ನಿಲ್ಲಿಸಬೇಕು ಮತ್ತು ಈ ಗ್ರಾಮಗಳ ಜನರ ಬದುಕಿಗೆ ಮಾರಕವಾಗಿರುವಂಥ ಕಾರ್ಖಾನೆಗಳನ್ನು ಅಲ್ಲಿಂದ ಸ್ಥಳಾಂತರ ಮಾಡಬೇಕು ಮತ್ತು ವಿಶೇಷವಾಗಿ ಬಸಾಪುರ ಕೆರೆ ಏನಿದೆ ಅದನ್ನು ಸಾರ್ವಜನಿಕರೇ ಮುಕ್ತಗೊಳಿಸಬೇಕು. ಅದು ಆಲ್ರೆಡಿ ಅಲ್ಲಿನ ಉಚ್ಚ ನ್ಯಾಯಾಲಯದ ಆದೇಶ ಇದ್ದರೂ ಕೂಡ ಅದು ಮುಕ್ತಗೊಳಿಸಬೇಕು ಮತ್ತು ತುಂಗಭದ್ರಾ ನದಿಯ ನೀರನ್ನು ಮಾಲಿನ್ಯ ಮಾಡುತ್ತಿರುವಂಥ ಕಾರ್ಖಾನೆಗಳನ್ನ ಮುಚ್ಚಿ ಜನರ ಜೀವನ ಆರೋಗ್ಯ ಉಳಿಸಬೇಕು ಅನ್ನುವಂಥ ಒತ್ತಾಯಗಳನ್ನ ಇಲ್ಲಿನ ಜನ ಮಾಡ್ತಾ ಇದ್ದಾರೆ, ಈ ಹೋರಾಟ ಸಮಿತಿ ಮಾಡ್ತಾ ಇದೆ. ಆದರೆ ಇದನ್ನು ಮಾತಾಡಿದರೆ ಜಾಸ್ತಿ ಗೊತ್ತಾಗಲ್ಲ. ನಾವು ನೇರವಾಗಿ ಸ್ಥಳಕ್ಕೆ ಹೋಗೋಣ. ಆ ಸ್ಥಳಗಳಿಗೆ ಹೋಗಿ ಇಲ್ಲಿ ಹೋರಾಟಗಾರರೇನಿದ್ರೆ ಅವ್ರ ಜೊತೆಗೆ ಮಾತಾಡೋಣ ಬನ್ನಿ.
ಹೊಸಪೇಟೆ ಮಾರ್ಗದಲ್ಲಿ ನನ್ನ ಎದುರುಗಡೆ ಒಂದು ದೊಡ್ಡ ಕಾರ್ಖಾನೆ ಕಾಣಿಸ್ತಾ ಇದೆ. ಅದ್ರ ಬೋರ್ಡ್ ಕಾಣಿಸ್ತಾ ಇದೆ, ಬಲ್ದೋಟ ಸ್ಟೀಲ್ ಆ್ಯಂಡ್ ಪವರ್ ಲಿಮಿಟೆಡ್ ಅಂತ. ಸ್ವಲ್ಪ ದೂರ ನೋಡಿದರೆ ನಿಮಗೆ ಒಂದು ಚಿಮಣಿ ಕಾಣ್ತಾ ಇದೆ. ಓಕೆ, ಸೊ ನಾವೇನು ಹಳ್ಳಿಗಳ ಬಗ್ಗೆ ಮಾತಾಡ್ತಾ ಇದ್ವಿ, ಆ ಹಳ್ಳಿಗಳಿಂದ ಬಾಧಿತ ಏನಾಗ್ತಾ ಇದೆ ಹಳ್ಳಿಗಳು, ಆ ಒಂದು ಚಿಮಣಿಯಿಂದ ಆಗ್ತಾ ಇರುವ ಅನಾಹುತ ನೋಡಿದ್ವಿ. ಈ ಥರದ್ದು ಇನ್ನೂ 27 ಚಿಮಣಿಗಳು ಬರಲಿದೆ ಅನ್ನೋದು ಈಗ ನಮಗೆ ಗೊತ್ತಿರುವಂಥ ಸುದ್ದಿ. ಆದರೆ ಇವತ್ತು ನಾನು ಬಂದಿರುವಂಥದ್ದು ಜಾಗ ಏನಿದೆಯಲ್ಲ, ಅದು ನಮ್ಮ ತಲೆತಲಾಂತರದಿಂದ ನಾವೇನು ಉಳುಮೆ ಮಾಡ್ಕೊಂಡು ಬಂದಿದ್ದೀವಿ ಅಥವಾ ನಾವು ಬಳಸ್ಕೊಂಡು ಬಂದಿದ್ದೀವಿ, ಬಸಾಪುರ ಕೆರೆ. ಆ ಕೆರೆನ ಅತಿಕ್ರಮಣ ಮಾಡಿಕೊಳ್ಳಲಾಗಿದೆ. ಅದ್ರ ಎದುರುಗಡೆ ಬಸಾಪುರ ಕೆರೆಯನ್ನು ಉಳಿಸಿ ಅನ್ನೋ ಒಂದು ಹೋರಾಟ ಕೂಡ ನಡೀತಾ ಇದೆ. ಸೊ ಈ ಬಗ್ಗೆ ಮಾತಾಡಲು ನಮ್ಮೊಂದಿಗೆ ಈಗ ಇದ್ದಾರೆ ಈ ಒಂದು ಹೋರಾಟ ವೇದಿಕೆಯ ಸಂಚಾಲಕರಾಗಿರುವಂಥ ಮಂಜುನಾಥ್ ಗೊಂಡ್ವಾಳ್ ಅವರು. ನಮಸ್ಕಾರ ಮಂಜುನಾಥ್ ಅವರೇ. ಸರ್ ನಮಸ್ಕಾರ. ಸೊ ಈ ಹೋರಾಟದ ಬಗ್ಗೆ ಅಂದ್ರೆ ಅಲ್ಲೊಂದು ಹೋರಾಟ ನಡೀತಿದೆ ಕೊಪ್ಪಳ ನಗರದಲ್ಲಿ, ಇಲ್ಲಿ ಒಂದಷ್ಟು ಜನ ಕೂತ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಏನ್ ಹೇಳಕ್ಕೆ ಇಷ್ಟಪಡ್ತೀರಿ? ಕೊಪ್ಪಳದಲ್ಲಿ 211 ದಿವಸದಿಂದ ಒಂದು ಹೋರಾಟ ನಡೀತಾ ಇದೆ. ಅಲ್ಲಿ ಕೊಪ್ಪಳ ಜಿಲ್ಲಾ ಬಚಾವು ಆಂದೋಲನ ಸಮಿತಿ ಹಾಗೂ ಪರಿಸರ ಹಿತರಕ್ಷಣಾ ವೇದಿಕೆಯ ಒಂದು ಜಂಟಿ ಕ್ರಿಯಾ ವೇದಿಕೆ ಮೂಲಕ ಹೋರಾಟ ಮಾಡ್ತಾ ಇದ್ವಿ. ಆ ಹೋರಾಟದಲ್ಲಿ ಒಟ್ಟು ಕೊಪ್ಪಳದಲ್ಲಿ ಇರುವಂಥ 22 ಹಳ್ಳಿಗಳ ಬಾಧಿತ ಪ್ರದೇಶವನ್ನ ಸುಧಾರಿಸಬೇಕು ಅನ್ನುವಂಥದ್ದು, ಇಲ್ಲಿ ಏನು ಮಾಲಿನ್ಯಕಾರಕ ಕಾರ್ಖಾನೆಗಳದಾವೆ ಅವುಗಳನ್ನು ಬಂದ್ ಮಾಡಬೇಕನ್ನುವಂಥದ್ದು, ಇಲ್ಲಿನ ತುಂಗಭದ್ರಾ ನದಿ ನೀರನ್ನು ಉಳಿಸ್ಬೇಕನ್ನುವಂಥದ್ದು, ಜೊತೆಗೆ ವಿಶೇಷವಾಗಿ ಕೊಪ್ಪಳ ಭಾಗ್ಯನಗರದ 1.5 ಲಕ್ಷ ಜನರ ಜೀವಕ್ಕೆ ಕಂಟಕವಾಗಲಿರುವಂತಹ ಬಲ್ಡೋಟದವರ 54,000 ಕೋಟಿಯ ಒಂದು ಬೃಹತ್ ಹೂಡಿಕೆಯ ಒಂದು ದೊಡ್ಡ ಗ್ರೂಪ್ ಆಫ್ ಫ್ಯಾಕ್ಟರೀಸ್ ಏನ್ ಬರ್ತಾ ಇದೆ, ಅದನ್ನ ಸಂಪೂರ್ಣವಾಗಿ ಇಲ್ಲಿಂದ ನಿಲ್ಲಿಸಬೇಕು, ನಮ್ಮ ಊರಿಗೆ ಅದು ಬೇಡ ಅನ್ನುವಂಥ ಹೋರಾಟವನ್ನ ಅಲ್ಲಿ ಮಾಡಲಾಗ್ತಾ ಇದೆ. ಆ ಹೋರಾಟ ಈಗಾಗಲೇ ಬೆಳಗಾವಿ ತಲುಪಿದೆ, ಬೆಂಗಳೂರು ತಲುಪಿದೆ, ಮತ್ತು ಇಲ್ಲಿ ರಾಜ್ಯದ ನಾನಾ ಜನ ಬಂದು ಅಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಇದು 2ನೇ ಹೋರಾಟ ಈಗ ಇಲ್ಲಿ ಆರಂಭಗೊಂಡಿರುವಂಥದ್ದು. ಇದು 1 ತಿಂಗಳಿಂದ ಈ ಹೋರಾಟ ಆರಂಭಗೊಂಡಿದೆ. ಇದು ಕರ್ನಾಟಕ ರಾಜ್ಯ ರೈತ ಸಂಘದವರ ಒಂದು ಸಾರಥ್ಯದಲ್ಲಿ ಮಾಡ್ತಾ ಇರುವಂತಹ ಹೋರಾಟ. ಬಸಾಪುರ ಕೆರೆಯ ಏನು ಇದೆ, ಈ ಬಲ್ದೋಟದ ಒಳಗಡೆ ಏನಿದೆ ಆ ಕೆರೆ, ಅದು ಇಲ್ಲಂತ ಒಂದು ತಲತಲಾಂತರ ಬಂದಿರುವಂತ ಒಂದು ಗ್ರಾಮೀಣದ ತಲಾಬ್ ಅಂತ ಕರೀತೀವಲ್ಲ, ಆ ತರದೊಂದು ತಲಾಬ್. ಅದು ಗೌಟಾಣದಲ್ಲಿರುವಂತ 44 ಎಕರೆ 35 ಗುಂಟೆಯ ಒಂದು ಕೆರೆ, ಆ ವಿಸ್ತೀರ್ಣ ಇರುವಂತ ಕೆರೆ. ಆ ಕೆರೆಗೆ ಏನು ಈ 1000 ಎಕರೆ ಈಗ ವಶಪಡಿಸಿಕೊಂಡಿದ್ದಾರೆ. ಆ 1000 ಎಕರೆ ವ್ಯಾಪ್ತಿ ಒಳಗಡೆನೆ ಇದ್ದಂತ ಹರಿವುಗಳ ಮೂಲಕ ಆ ಕೆರೆ ತುಂಬ್ತಾ ಇತ್ತು. ಅದು ಪೂರ್ತಿ ವರ್ಷವೂ ಕೂಡ ಯಾವಾಗಲೂ ನೀರು ಇರ್ತಾ ಇತ್ತು. ಆ ನೀರನ್ನೇ ಬಳಸಿಕೊಂಡು ಇಲ್ಲಿ ಸುಮಾರು ಈಗಲೂ ಕೂಡ ಕುರಿ ಮತ್ತು ದನ ಕರುಗಳನ್ನ ಲೆಕ್ಕ ಹಾಕಿದ್ರೆ 50,000ಕ್ಕೂ ಜಾಸ್ತಿ ಸಂಖ್ಯೆ ಒಳಗಡೆ ಇಲ್ಲಿ ಇದಾವೆ. ಅವು ಏನು ಸೂಚಿಸ್ತವೆ ಅಂತಂದ್ರೆ, ಎಲ್ಲಿ ಅವನು ನಮ್ಮ ಗ್ರಾಮೀಣ ರೈತರು ಸಾಕಲಿಕ್ಕೆ ಸಾಧ್ಯ ಅಂದ್ರೆ ಎಲ್ಲಿ ನೀರು ಸಿಗುತ್ತೆ, ಎಲ್ಲಿ ಹುಲ್ಲು ಸಿಗುತ್ತೆ, ಆ ತರದ ಒಂದು ಸ್ಥಳದಲ್ಲಿ ಅದನ್ನ ಕಾಡ್ತೀವಿ. ಈಗ ನಾವೆಲ್ಲ ಓಲ್ಡ್ ಸ್ಪೀಸೀಸ್ಗಳನ್ನ ಹುಡುಕ್ಬೇಕಾದಾಗ ಏನ್ ಹುಡುಕ್ತಿವಿ, ಅಲ್ಲಿ ಇಂಥದ್ದೊಂದು ಸಿಕ್ಕಿದೆ ಅಂದ್ರೆ ಇದಕ್ಕೆ ಕುರುವಾಗಿ ಏನಿದೆ ಅಂತ. ಒಂದು ಸಿವಿಲೈಸೇಷನ್ ಸ್ಟಾರ್ಟೆಡ್, ಅಲ್ಲಿ ನೀರಿದ್ದ ಕಾರಣಕ್ಕಾಗಿ ಸಿವಿಲೈಸೇಷನ್ ಸ್ಟಾರ್ಟ್ ಆಯ್ತಲ್ಲ, ಆ ರೀತಿಯ ಒಳಗಡೆ ಇಲ್ಲಿ ಒಂದು ಸರ್ಕಾರದ ಕೆರೆ ಅಂದ್ರೆ ಜನರ ಕೆರೆ ಇತ್ತು. ಆ ಕೆರೆಗೋಸ್ಕರ ಇಷ್ಟೆಲ್ಲ ದನಕರುಗಳು ಇಲ್ಲಿ ಸಾಕಿದ್ದಾರೆ, ಮತ್ತು ಜನವು ಕೂಡ ಅದ್ರ ಜೊತೆಗೆ ಇವತ್ತು ತಮ್ಮ ಜೀವನವನ್ನ ಸಾಗಿಸ್ತಿದ್ದಾರೆ. ಅಂತ ಒಂದು ಕೆರೆಯನ್ನ 2007ರಲ್ಲಿ ಜಿಲ್ಲಾಡಳಿತ ಸರ್ಕಾರದ ಅನುಮತಿಯನ್ನು ಪಡೆದುಕೊಂಡು ಏನು ಈ ಕಾರ್ಖಾನೆ ಅವಾಗ 2006ರಲ್ಲಿ ಈ ಒಂದು ಭೂಮಿಯನ್ನು 1034 ಎಕರೆಯನ್ನ KDB ಮೂಲಕ ತೆಗೆದುಕೊಂಡ್ರು. ಆ ಒಂದು ಭೂಮಿಯ ಜೊತೆಗೆ ಈ ಕೆರೆ ಪ್ಲಸ್ ಇನ್ನು 12 ಎಕರೆಯಷ್ಟು ಸರ್ಕಾರದ ಗೌಟಾಣ ಭೂಮಿ, ಅದನ್ನು ಇದನ್ನು ಎರಡನ್ನು ಸೇರಿಸಿ ಒಂದು ಕ್ಲಬ್ ಮಾಡಿ ಅವರು ಸುಮಾರು 57 ಎಕರೆಯಷ್ಟು ಅದನ್ನ ಪ್ರತ್ಯೇಕವಾಗಿ ಅದನ್ನ ತೆಗೆದುಕೊಳ್ತಾರೆ. ಈ ಕೆರೆಯನ್ನು ಕೇವಲ 33 ಲಕ್ಷಕ್ಕೆ 30 ವರ್ಷದ ಲೀಸ್ ಕಮ್ ಸೇಲ್ ಒಂದು ಪ್ಯಾಟರ್ನ್ ಅಲ್ಲಿ ಖರೀದಿಯನ್ನು ಮಾಡ್ಕೊಂತಾರೆ. ಕರ್ನಾಟಕ ಲೇಕ್ ಆಕ್ಟ್ 2015 ಪ್ರಕಾರ ಇಂಥ ಯಾವುದೇ ಸರ್ಕಾರದ ಕೆರೆಗಳನ್ನ ಯಾವುದೇ ಕಾರಣಕ್ಕೂ ಯಾರಿಗೂ ಹಸ್ತಾಂತರ ಮಾಡಲಿಕ್ಕೆ ಬರಲ್ಲ, ಮಾರಾಟ ಮಾಡಲಿಕ್ಕೆ ಬರಲ್ಲ. ಇಟ್ ಈಸ್ ಎನ್ ಅಫೆನ್ಸ್, ಅದು ಕ್ರಿಮಿನಲ್ ಅಪರಾಧ ಆಗುತ್ತೆ ಅನ್ನುವಂಥ ಅರಿವಿದ್ದಾಗಲೂ ಕೂಡ ಸರ್ಕಾರ ಇದು ಬಹಳ ಹಿಂದೆ 2005ರಿಂದಲೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ಕೆರೆ ಕಟ್ಟೆಗಳನ್ನ ರಕ್ಷಣೆ ಮಾಡುವಂತ ಕಾನೂನುಗಳಿದೆ. ಅವೆಲ್ಲವೂ ಕೂಡ ಮತ್ತು ಸುಪ್ರೀಂ ಕೋರ್ಟಿನ ಅನೇಕ ಒಂದು ಜಡ್ಜ್ಮೆಂಟ್ಗಳಲ್ಲೂ ಕೂಡ ಈ ತರದ ಯಾವುದೇ ಸರ್ಕಾರದ ಅಥವಾ ಕೆರೆಗಳನ್ನ ಸಾರ್ವಜನಿಕವಾಗಿ ಬಳಸಲ್ಪಡುವಂತ ಕೆರೆಗಳನ್ನ ಯಾವುದೇ ಕಾರಣಕ್ಕೂ ಮುಚ್ಚಬಾರದು ಅನ್ನುವಂಥದ್ದು ಇದ್ದಾಗಲೂ ಕೂಡ ಇದನ್ನ ಮಾರಾಟ ಮಾಡಿದ್ದಾರೆ. ಅದನ್ನ ಪ್ರಶ್ನಿಸಿ ಏನು ನ್ಯಾಯಾಲಯದಲ್ಲಿ ದಾವೆ ಹೂಡಲಾಗಿತ್ತು. ಆ
ಹೈಕೋರ್ಟ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಇದನ್ನ ಮೆನ್ಷನ್ ಮಾಡ್ತಾರೆ. ಇದನ್ನ ಯಾವಾಗಲೂ ಯಾವುದೇ ಕಾರಣಕ್ಕೂ ಕೂಡ ಈ ಕೆರೆಯನ್ನ ಮುಕ್ತವಾಗಿಡಬೇಕು. ಯಾರು ಕೂಡ ಇದನ್ನ ಪ್ರಿವೆಂಟ್ ಮಾಡಬಾರ್ದು. ದನಕರುಗಳಿಗೆ ನೀರು ಕುಡಿಸಲಿಕ್ಕೆ, ಜಾನುವಾರುಗಳಿಗೆ ಅಲ್ಲಿ ಹೋಗಲಿಕ್ಕೆ ಯಾವುದೇ ಕಾರಣಕ್ಕೂ ಪ್ರಿವೆಂಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಹೈಕೋರ್ಟಿನ ಆದೇಶ ಇದ್ದಾಗಲೂ ಕೂಡ ಇವರು ಇಲ್ಲಿ ದೊಡ್ಡದಾದಂತಹ ಕಾಂಪೌಂಡ್ ವಾಲ್ಗಳನ್ನ ನಿರ್ಮಿಸಿಕೊಂಡು ಒಳಗಡೆ ಜನಕ್ಕೆ ಹೋಗಲಾರ್ದಂಗೆ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಇಲ್ಲಿ ಆಗಲೇ 2-3 ಅಟೆಂಪ್ಟ್ಗಳಾಗಿದೆ. ಸಾವಿರಾರು ದನಗಳನ್ನು ತಗೊಂಡು ಬಂದು ಇಲ್ಲಿ ಅಟೆಂಪ್ಟ್ ಮಾಡಿದ್ವಿ. ಈಗ ನಮಗೆ 9 ಮಂದಿ ಒಳಗಡೆ ಪ್ರವೇಶ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಸುಮಾರು 9 ಜನರ ಮೇಲೆ ನಮಗೆ ಇಲ್ಲಿ ಕೇಸ್ ಆಗಿದೆ. ನನ್ನನ್ನು ಸೇರಿದಂತೆ ನಮ್ಮ ಬೆಡ್ದೂರ್ ಸರ್, ಗೋನಾಳ್ ಅವರು ಸೇರಿ 9 ಜನರ ಮೇಲೆ ಈ ಕಾರ್ಖಾನೆಯವರು ಕೇಸ್ ಹಾಕಿದ್ದಾರೆ. ಇನ್ನೂ ಕೇಸು ನಡೀತಾ ಇದೆ. ಸೊ ಈ ರೀತಿಯಾಗಿರುವಾಗ ಈ ಕೆರೆಯನ್ನ ಬಿಟ್ಕೊಡ್ಲೇಬೇಕು ಅಂತ ಇಲ್ಲಿ ರೈತರಿಗೆ ಕೂತ್ಕೊಂಡಿದ್ದಾರೆ ಗಟ್ಟಿಯಾಗಿ. ಹೋರಾಟ ಕೊಪ್ಪಳದಲ್ಲಿ ಯಾವಾಗ ಗಟ್ಟಿ ಆಯ್ತು ಆವಾಗ ರೈತರಿಗೂ ಕೂಡ ಒಂದು ಧೈರ್ಯ ಬಂತು. ಯಾಕಂದ್ರೆ ರೈತರನ್ನ ಬೇರೆ ಬೇರೆ ಕಾರಣಗಳಿಂದ ಇಲ್ಲಿ ಒತ್ತಡ ಹಾಕಿ ಇಟ್ಟುಕೊಂಡಿದ್ರು. ಭೂಮಿಯನ್ನ ಖರೀದಿ ಮಾಡುವಾಗಲಿಂದ ಹಿಡಿದು ಇಲ್ಲಿವರೆಗೂ ಕೂಡ ಅದನ್ನ ಅವ್ರು ಮಾಡ್ತಾನೆ ಬಂದಿರುವಂಥದ್ದು. ಪೊಲೀಸ್ ಫೋರ್ಸ್ ಆಗಿರ್ಬೋದು, ಜಾತಿಯ ಒಂದು ದಾಡ್ಸಿತನ ಇರ್ಬೋದು, ಅಥವಾ ಕಾಂಟ್ರಾಕ್ಟರ್ಗಳ ಒಂದು ಲಾಬಿ ಆಗಿರ್ಬೋದು, ಅವರೆಲ್ಲ ಜನರನ್ನ ಹತ್ತಿಟ್ಟು ಏನು ಅಲ್ಲಿ ಮುಚ್ಕೊಂತ ಬಂದಿದ್ರು. ಯಾವಾಗ ಕೊಪ್ಪಳದ ಹೋರಾಟ ಸ್ಟ್ರಾಂಗ್ ಆಯ್ತು ಆಗ ರೈತರೆಲ್ಲರೂ ಕೂಡ ನಮಗೊಂದು ಶಕ್ತಿ ಇದೆ ಅಂತ ಹೇಳಿ ಎದ್ದು ಕುಂತಿದ್ದಾರೆ. ಇದು ರಾಜ್ಯ ಮಟ್ಟದಲ್ಲಿ ಈಗಾಗಲೇ ಪಸರಿಸಿದೆ. ಇದು ಕಾರ್ಖಾನೆ ಮತ್ತೆ ಈ ಕೆರೆ ಮೇಲ್ನೋಟದ ಮಾಹಿತಿ. ಸೊ ನಾವೀಗ ಮತ್ತೆ ಕೊಪ್ಪಳದ ಸ್ವಲ್ಪ ಮುಂದೆ ಹೊಸಪೇಟೆ ದಾರಿಯಲ್ಲಿ ಸ್ವಲ್ಪ ಮುಂದೆ ಬಂದು ಗಿಣಿಗೇರಿ ಫ್ಲೈಓವರ್ ಮೇಲೆ ನಿಂತ್ಕೊಂಡಿದ್ವಿ. ನನ್ನ ಜೊತೆಗೆ ಈ ಒಂದು ಹೋರಾಟ ಸಮಿತಿಯ ಈ ಒಂದು ಕೊಪ್ಪಳ ಬಚಾವೋ ಮತ್ತು ಬಲ್ಡಾಟ ಹಟಾವೋ ಈ ಒಂದು ಮತ್ತು ಪರಿಸರ ಉಳಿಸಿ ಈ ಒಂದು ಜಂಟಿ ಕ್ರಿಯಾ ಸಮಿತಿಯ ಸಂಚಾಲಕರಾಗಿರುವಂಥ ಮಲ್ಲಿಕಾರ್ಜುನ್ ಗೋನಾಳ್ ಅವರು ನಮ್ಮೊಂದಿಗಿದ್ದಾರೆ. ಗೋನಾಳ್ ಸರ್, ನಾವೀಗ ಏನು ಜಾಗದಲ್ಲಿದ್ದೀವಿ, ನೀವು ಬರ್ತಾ ತೋರಿಸ್ತಾ ಇದ್ರಿ. ಇದಕ್ಕಿಂತ ಮುಂಚೆ ನೀವು ಇನ್ನೊಂದು ತೋರಿಸಿದ್ರಿ, ಇದು ಬೇರೆ ಬೇರೆ ಕಾರ್ಖಾನೆಗಳದು. ಈಗ ಸುತ್ತಮುತ್ತ ಇರುವಂಥ ಈ ಒಂದು ಹಬ್ ಮತ್ತು ಇಲ್ಲಿನ ಜನರ ಬದುಕು, ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಆ್ಯಕ್ಚುಲಿ ಇದು ಗಿಣಿಗೇರಿ ಕೇವಲ ಕೊಪ್ಪಳದಿಂದ 10 ಕಿಲೋಮೀಟರ್ ದೂರ ಇರ್ತಕ್ಕಂಥ ಒಂದು ದೊಡ್ಡ ಗ್ರಾಮ. ಈ ಗ್ರಾಮ ಪಟ್ಟಣದ ರೀತಿ ಒಳಗಡೆ ಇದೆ. ಸೊ ಇಲ್ಲಿ 1994ರಿಂದ ಅಲ್ಲಿ ಮುಂದೆ ಕಾಣ್ತಕ್ಕಂಥ ಏನು ಕಿರ್ಲೋಸ್ಕರ್ ಕಂಪ್ನಿ ಇದೆಯಲ್ಲ, ಆ ಕಿರ್ಲೋಸ್ಕರ್ ಕಂಪ್ನಿ 1994ರಲ್ಲಿ ಬರುತ್ತೆ. ಬೇವಿನಹಳ್ಳಿ ಸೀಮಾದಲ್ಲಿ ಬರ್ತೈತೆ ಅದು, ರುದ್ರಾಪುರ ಮತ್ತು ಬೇವಿನಹಳ್ಳಿ ಸೀಮಾದಲ್ಲಿ. ಆಮೇಲೆ ಅಲ್ಲಿ ಹೌದು, ಅದೇ ಮುಂಚೆ ಬಂದಿದ್ದು, ಎಲ್ಲದಕ್ಕಿಂತ ಮುಂಚೆ ಬಂದ ಅದೇ ಫ್ಯಾಕ್ಟ್ರಿ ಅದು. ಇದು ಏನಪ್ಪಾ ಅಂದ್ರೆ ಕಾಸ್ಟಿಂಗ್ಸ್, ಗೇರ್ ಬಾಕ್ಸ್ ತಯಾರಾಗ್ತಕ್ಕಂಥದ್ದು. ಮತ್ತೆ ಅಲ್ಲಿ ಪವರ್ ಪ್ರಾಡಕ್ಟ್ ಆಗ್ತಾ ಇದೆ, ಮತ್ತೆ ಈ ತರದ್ದೆಲ್ಲ ಅಲ್ಲಿ ಪ್ರಾಡಕ್ಟ್ ಆಗ್ತಾ ಇದೆ, ಎಲ್ಲ ತರದ ಗೇರ್ ಬಾಕ್ಸ್ಗಳು. ಆ ಪ್ಲಾಂಟ್ ಬಂದಾದ್ಮೇಲೆ ಅದು 1-2 ಚಿಮಣಿಯಿಂದ ಬಂದದ್ದು ಇವತ್ತು ಅದು 23 ಚಿಮಣಿ ಆಗಿದೆ. ಅದರ ಚಿಮಣಿಗಳು 23 ಎದ್ದು ನಿಂತಿವೆ, ಬೃಹತ್ ಗಾತ್ರ ಚಿಮಣಿಗಳು. 1-2 ಚಿಮಣಿ ಇದ್ದಾಗಲೇ ಇಲ್ಲಿನ ವಾತಾವರಣ, ಇಲ್ಲಿನ ಒಂದು ಪರಿಸರ ಮಾಲಿನ್ಯ ಆಗಿತ್ತು. ಅದು ಆಗಲೇ ಕಂಪ್ಲೇಂಟ್ ಮಾಡ್ತಾ ರೈತರು, ನೀರು ನಮ್ಮದು ಅಂತರ್ಜಲ ಸಪ್ಪೆ ಆಗ್ತಾ ಇದೆ, ನಮ್ಮ ಅಂತರ್ಜಲ ಎಲ್ಲ ನಮ್ಮದು ಬೆಳೆಗೆ ಹರಿಸುವಂಗೆ ರೀತಿ ಇಲ್ಲ ಅಂತೇಳಿ ಅಂತಕ್ಕಂಥ ಒಂದು ದೂರುಗಳಿದ್ದು. ಆದರೂ ಸಹಿತ ತದನಂತರದಲ್ಲಿ ಒಂದು 2-3 ವರ್ಷದಲ್ಲಿ 1997 ಬಂದಿರತಕ್ಕಂಥ ಇಲ್ಲಿದೆಲ್ಲ ಕಲ್ಯಾಣಿ ಸ್ಟೀಲ್ಸ್, ಹೊಸಪೇಟೆ ಸ್ಟೀಲ್ಸ್ ಮತ್ತು ಮುಕುಂದ ಸ್ಟೀಲ್ಸ್ ಅಂತೇಳಿ ಇದು ಈ ಕಂಪನಿ. ಇಲ್ಲಿ ಸುಮಾರು 2 ಚಿಮಣಿಯಿಂದ ಅಥವಾ 3 ಚಿಮಣಿಯಿಂದ ಬಂದಂತ ಇವತ್ತು ಮುಕುಂದ ಸುಮೀನು ಒಳಗೊಂಡು ಇಲ್ಲಿ 30 ಚಿಮಣಿಗಳಿದೆ. ನೋಡ್ಬೋದು ಅಲ್ಲಿ ಎಷ್ಟು ಮಾಲಿನ್ಯ ಆಗ್ತಾ ಇದೆ ಅಂತಂದ್ರೆ, ಸಂಪೂರ್ಣವಾಗಿರ್ತಕ್ಕಂಥ ಈ ಮಾಲಿನ್ಯ ಇಲ್ಲಿ ಕನಕಾಪುರ ತಾಂಡ ಮತ್ತು ಹಳೆ ಕನಕಾಪುರ, ಗಿಣಿಗೇರಿ, ಬಸಾಪುರ, ಅಲ್ಲಾನಗರ, ಆಲ್ವರ್ತಿ ಮತ್ತು ಹಿರೇಬಗನಾಡು ಇಷ್ಟು ಗ್ರಾಮಗಳು ಅಲ್ಲದೇನೆ ಬಹುತೇಕ ಕೊಪ್ಪಳ ತನಕನೂ ಕೂಡ ಈ ಕಾರ್ಖಾನೆಗಳ ಮಾಲಿನ್ಯ ಆಗ್ತಾ ಇದೆ. ಬಹುದೊಡ್ಡ ಈ ಮಾಲಿನ್ಯ ಇದು ಇಡೀ 1-2 ಚಿಮಣಿಯಿಂದ ಆರಂಭ ಆಗಿರ್ತಕ್ಕಂಥ ಈ ಒಂದು ಹಬ್ನಲ್ಲಿ ಇವತ್ತು 50ಕ್ಕೂ ಹೆಚ್ಚು ಚಿಮಣಿಗಳು ಕುಂತರೆ ಎಲ್ಲಿ ನಾವು ವಾತಾವರಣ ಉಳಿಸ್ಕೊಳ್ಬೇಕಿಲ್ಲಿ ಅಂತ ಕೆಟ್ಟ ಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ನಮ್ಮ ವಾತಾವರಣ ಇಲ್ಲಿ ಎಲ್ಲನೂ ಇಲ್ಲಿಂದ ಸಹಿಸಿಕೊಳ್ಳುವಂಥ ಸಾಮರ್ಥ್ಯ ಎಲ್ಲ ಕಳ್ಕೊಂಡ್ಬಿಟ್ಟಿದೆ. ಈ ಸಂದರ್ಭದಲ್ಲಿ ಇಲ್ಲಿ ಏನಾಗಿದೆ ಅಂತಂದ್ರೆ, ಈಗ ಈ ಕಾರ್ಖಾನೆಗಳಿದ್ರೆ ಜೀವ ಉಳಿಯಲ್ಲ, ಇಲ್ಲಿನ ಆರೋಗ್ಯ ಉಳಿಯಲ್ಲ, ಇಲ್ಲಿನ ಕೃಷಿ ಉಳಿಯಲ್ಲ, ಇಲ್ಲಿನ ಅಂತರ್ಜಲ ಉಳಿಯಲ್ಲ, ಇಲ್ಲಿನ ಜಲಾಶಯ ತುಂಗಭದ್ರ ಉಳಿಯಲ್ಲ. ಇದಿದ್ರೆ ಅಥವಾ ಇಲ್ಲಿಂದ ಇಲ್ಲೇ ಉಳಿದ್ರೆ ಇಲ್ಲಿ ಜನ ಖಾಲಿ ಮಾಡಬೇಕಾಗ್ತದೆ. ನಾವು ಹೇಳ್ತಾ ಇದ್ದೀವಿ, ಈಗಾಗಲೇ ಸರ್ಕಾರ ಮಾಲಿನ್ಯ ಮಾಡ್ತಕ್ಕಂಥ ಕಾರ್ಖಾನೆಗಳನ್ನು ಮೊದಲನೇದಾಗಿ 5 ಕಾರ್ಖಾನೆಗಳಿಗೆ ನೀವು
ಒಂದು ಮುಚ್ಚುವಿಕೆ ಆದೇಶನ ಕೊಟ್ರಿ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ. ಅದು ಬಹಳ ಸಂತೋಷ. ಅದರಲ್ಲಿ 2 ಮಾತ್ರ ಮುಚ್ಚಿದ್ದೀರಿ, ಇನ್ನು 3 ಹಾಗೆ ಉಳಿಸ್ಕೊಂಡಿದ್ದೀರಿ. ಇನ್ನು 9 ಎರಡನೇ ಸುತ್ತಿನಲ್ಲಿ 9ಕ್ಕೆ ನೀವು NPD ಮಾಡಿದ್ದೀರಿ. NPD ಅಂದರೆ ನೋಟಿಸ್ ಬಾರ್, ಏನಪ್ಪ ಅಂತಂದ್ರೆ ಡೈರೆಕ್ಷನ್ಸ್, ಅಂತ ಒಂದು ನೋಟಿಸನ್ನು ನೀವು ಮಾಡ್ಕೊಂಡಿದ್ದೀರಿ. ಈಗ ನೋಟಿಸ್ ಮಾಡ್ಕೊಂಡು ಸುಮ್ಮನೆ ಕೊಡೋದಲ್ಲ, ಅವು ಕೂಡ ಬಂದ್ ಆಗ್ಬೇಕು. ಬಂದಾದ್ರೆ ಇಲ್ಲಿ ಜನಜೀವನ ಉಳಿತೈತೆ, ತುಂಗಭದ್ರ ಉಳಿತೈತೆ, ಕೃಷಿ ಉಳಿತೈತಿ, ಬದುಕು ಉಳಿತೈತಿ. ಅವುಗಳೇ ನಡೆದ್ರೆ ಇಲ್ಲಿ ಜೀವ ಉಳಿಯಲ್ಲ. ಆ ಮಟ್ಟಕ್ಕೆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ಕಾರಣಕ್ಕಾಗಿ ಇಲ್ಲಿ ಏನಂತಂದ್ರೆ ನಮ್ಮ ಕಳಕಳಿ ಏನಪ್ಪ ಅಂತಂದ್ರೆ ಈ ಕಾರ್ಖಾನೆಗಳು ಮಾಲಿನ್ಯ ಕಾರ್ಖಾನೆಗಳಾಗಿದ್ದರಿಂದ ಇದನ್ನ ಹೇಳ್ತಾ ಇದ್ದೀವಿ. ನಮಗೇನಾದ್ರೂ ವಾತಾವರಣಕ್ಕೆ ಪೂರಕವಾಗಿರುವಂಥ ಕಾರ್ಖಾನೆಗಳಾಗಿದ್ರೆ ಇವು ಇಲ್ಲೇ ಇರಲಿ ಅಂತ ಹೇಳ್ತಾ ಇದ್ವಿ. ನಿಮ್ಗೆ ಅಷ್ಟು ಕಾಳಜಿ ಇದ್ರೆ ಈ ನೆಲ ನೀವೇ ಇಟ್ಕೊಂಡ್ರೆ ಪರವಾಗಿಲ್ಲ, ನಿಮ್ಮ ಕಂಪನಿಗೆ ಉಳಿಸ್ಕೊಂಡ್ರೆ ಪರವಾಗಿಲ್ಲ. ಆದ್ರೆ ಮಾಲಿನ್ಯ ತೆಗೆದುಬಿಟ್ಟು ಬೇರೆ ಉತ್ಪಾದನೆಗೆ ಹೋದ್ರು ಇಲ್ಲಿ ಕೊಪ್ಪಳ ಜನ ಸ್ವಾಗತ ಮಾಡ್ತಾರೆ. ಅಪ್ಪಿ ಈ ಮಾಲಿನ್ಯನ ನಾವು ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಇಲ್ಲಿ ಅಲ್ಟ್ರಾಟೆಕ್ ಸಿಮೆಂಟ್ ಇದೆ, ಇದು ಮಲ್ಟಿನ್ಯಾಷನಲ್ ಕಂಪ್ನಿ. ಇದು ನೋಡ್ಬೋದು, ಗಿಣಿಗೇರಿ ಏಕ್ದಮ್ ಗಿಣಿಗೇರಿಯ ಪಕ್ಕದಲ್ಲೇ ಒಂದು 100 ಮೀಟರ್ ಸಹಿತ ಇಲ್ಲ. ಗಿಣಿಗೇರಿಯ ಊರಿಗೆ ಎತ್ಕೊಂಡು ಅಲ್ಟ್ರಾಟೆಕ್ ಸಿಮೆಂಟ್ ಇದೆ. ಇಲ್ಲಿ ಜನ ಹೆಂಗೆ ಮಾಡಬೇಕು, ಜೀವನ ಮಾಡಬೇಕು. ಇಲ್ಲಿ ಪ್ರತಿಯೊಬ್ಬರಿಗೂ ಸಿಲ್ಕೋಸ್ ಅಂತಕ್ಕಂಥ ಕಾಯಿಲೆ ಬಂದಿದೆ. ಆಮೇಲೆ TB ಅಂತೂ ಮಾಮೂಲು, ಕ್ಯಾನ್ಸರು, ಇಲ್ಲಿರ್ತಕ್ಕಂಥದ್ದು ಚರ್ಮ ರೋಗ. ಇಲ್ಲಿ ಮತ್ತೇನು ಮುಖ್ಯವಾಗಿ ದೊಡ್ಡ ಅಪಾಯಕಾರಿ ಸನ್ನಿವೇಶ ಅಂತಂದ್ರೆ ಇಂಥ ಊರುಗಳಿಗೆ ಯಾರು ಹೆಣ್ಣು ಕೊಡೋದಕ್ಕೆ ಮುಂದೆ ಬರ್ತಾ ಇಲ್ಲ. ಇಲ್ಲಿನ ಹೆಣ್ಣುಗಳನ್ನ ಯಾರು ತಗೊಳ್ಳೋದಕ್ಕೆ ಮುಂದೆ ಬರ್ತಾ ಇಲ್ಲ. ಯಾಕಂದ್ರೆ ಇಲ್ಲಿನ ಹೆಣ್ಣುಮಕ್ಕಳು ಮಾಡ್ಕೊಂಡ್ರೆ ಅವ್ರಿಗೆ ಗರ್ಭಧಾರಣೆ ಆಗಲ್ಲ, ಅಂದ್ರೆ ಅವರು ಬಂಜೆತನ ಎದುರಿಸ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಯಾರಿಗಾದ್ರೂ ಹೆಣ್ಣನ್ನು ಕೊಟ್ಟರೆ ಅವ್ರಿಗೆ ಅವ್ರ ಮೊಮ್ಮಕ್ಕಳಿಗೆ ಭವಿಷ್ಯ ಇಲ್ಲ, ರೋಗಗ್ರಸ್ತರಾಗ್ತಾ ಇದ್ದಾರೆ. ಇಲ್ಲಿನ ಹುಡುಗರು ತಮ್ಮ ಹೆಂಡ್ರನ್ನ ಅವ್ರ ತವ್ರ ಮನೇಲಿ ಇಟ್ಟು ಬದುಕ್ತಾ ಇದ್ದ ಸ್ಥಿತಿ ನಿರ್ಮಾಣ ಆಗಿದೆ. ಆ ಕಾರಣಕ್ಕೆ ಇಷ್ಟೊಂದು ಕೆಟ್ಟೋಗಿರೋ ಪರಿಸ್ಥಿತಿಯನ್ನು ಸರ್ಕಾರ, ಇಲ್ಲಿನ ಜನಪ್ರತಿನಿಧಿಗಳು ನೋಡ್ತಾ ಕೂಡಬಾರ್ದು. ತಕ್ಷಣಕ್ಕೆ ಕ್ರಮ ತಕ್ಕೊಂಡು ಇಲ್ಲಿನ ನಮ್ಮ ಎಲ್ಲ ಒಂದು ಜನರ ಜೀವನನ್ನ, ಆರೋಗ್ಯನ ಮತ್ತು ಇಲ್ಲಿನ ಕೃಷಿಯನ್ನು ಉಳಿಸ್ಬೇಕಂತ ನಮ್ಮ ಮುಖ್ಯ ಬೇಡಿಕೆ ಆಗಿದೆ.